ವಸತಿ ಶಾಲೆಯ ಮಕ್ಕಳ ಮಧ್ಯೆ ರ್ಯಾಗಿಂಗ್ ಕಿರಿಕ್ ನಡೆದು ಬೆಲ್ಟ್ನಿಂದ ಥಳಿಸಿರುವಂತಹ ಘಟನೆ ನಡೆದಿದೆ. ಒಂದು ಗುಂಪಿನ ಬಾಲಕರಿಂದ ಮತ್ತೊಂದು ಗುಂಪಿನ ಬಾಲಕರ ಮೇಲೆ ಥಳಿತ ಆಗಿದೆ. ಕುಂದಾಣದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಾಗಿರುವಂತಹ ಆಘಾತಕಾರಿ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕುಂದಾಣ ಅನ್ನುವಂತಹ ಗ್ರಾಮ. ಆ ಗ್ರಾಮದಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ. ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಎರಡು ಗುಂಪುಗಳ ನಡುವೆ ಈ ರೀತಿ ಬಡಿದಾಟ ನಡೆದು ಹೋಗಿದೆ. 10 ಜನರ ಗುಂಪಿನಿಂದ 9 ಜನರ ಮೇಲೆ ದಾಳಿಯನ್ನ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಬೆಲ್ಟ್ನಿಂದ ಹೊಡೆದಿದ್ದಾರಂತೆ. ಸಹ ವಿದ್ಯಾರ್ಥಿಗಳು ಅನ್ನುವುದನ್ನು ನೋಡದೆ ಕೆಲಸ ಮಾಡಿಸಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ. ಈ ಬಗ್ಗೆ ಕ್ರಮ ವಹಿಸದ ಶಾಲಾ ಸಿಬ್ಬಂದಿ ವಿರುದ್ಧ ಪೋಷಕರು ಆಕ್ರೋಶಗೊಂಡಿದ್ದಾರೆ. ವಿದ್ಯಾರ್ಥಿಗಳ ವಿರುದ್ಧ ಯಾರು ಹಲ್ಲೆ ಮಾಡಿದಾರೋ ಆ ವಿದ್ಯಾರ್ಥಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನು ಮಾಡಲಾಗಿದೆ. ಹೊಡೆದಾಟ 9th ಇಂದ ನಡೀತಾ ಇದೆ. ಅಲ್ಕೂ ನಮ್ಮ ಮಗ ನಾನು ಹೋಗಲ್ಲ, TC ಕೊಡು, ನಾನು ಬೇರೆ ಸ್ಕೂಲ್ಗೆ ಜಾಯಿನ್ ಮಾಡ್ಕೊಟ್ಬಿಡು, ನಾನು ಹೋಗಲ್ಲ ಅಂದರೆ ಹತ್ಕೊಂಡು ಕುತ್ಕೊಂಡ. ನಾನು ರಿಕ್ವೆಸ್ಟ್ ಮಾಡಿದಪ್ಪ 10ನೇ ಕ್ಲಾಸ್ಗೆ ಎಲ್ಲೂ ನಿಮ್ಗೆ ಅಡ್ಮಿಷನ್ ಸಿಕ್ಕಲ್ಲ, ಕಷ್ಟ ಆಗುತ್ತೆ, ಇದೊಂದು ವರ್ಷ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ಬಿಟ್ಟು ನಾನು ಸಾರ್ಗೆ ಏನು ಸರ್ ಈ ಥರ ಇಲ್ಲ ಅಂತ ಅವ್ರನ್ನೆಲ್ಲ TC ಕೊಟ್ಟು ಕಳಿಸಿದೀವಿ ರೀ ಅಂತ ಹೇಳಿ ಪರವಾಗಿಲ್ಲ ಅಲ್ಲ, ಯಾಕೆ ಜವಾಬ್ದಾರಿ ತಗೊಳ್ತಿಲ್ಲ. ಅವ್ರದ್ದು ನಡೀತಾ ಇದೆ. ಹುಡುಗರು ಅವ್ರ ಫಾದರ್ ಏನೋ ದೊಡ್ಡ ಇದರಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಅವನಿಗೆ ಅಷ್ಟೊಂದು ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ ಹೊಡೆಯೋಕ್ಕೆ. ಕಂಪ್ಲೇಂಟ್ ಹಾಕಲ್ವಲ್ಲ ಸರ್, ಕಂಪ್ಲೇಂಟ್ ನಮ್ಮ ಗಂಟ ಬರೋಕ್ಕೆ ಬಿಡೋಲ್ಲ. ನಮ್ಗೆ ಹೇಳಲಿಲ್ಲ, ಮನೆಗೆ ಬಂದಮೇಲೆ ಗೊತ್ತಾಗಿದ್ದು. ಅವ್ನು ಮನೆಗೆ ಬಂದಮೇಲೆ ಈ ಥರ ನಡೀತಾ ಇದೆ ಅಂತ ಗೊತ್ತಾಗಿದೆ. ಯಾವತ್ತು ಬಂದು ಅಲ್ಲ ನಿನ್ನೆ ಇದು ಮೇಡಮ್ ಅವರೇ, ಇದು ಈಗಲ್ಲ ಸರ್, 9ನೇ ಕ್ಲಾಸಿಂದು ಇದೇ ಥರ ಟಾರ್ಚರ್ಗಳೇ ಮಕ್ಕಳಿಗೆ. ಅವರು ಆ ಹುಡುಗರು ಇವ್ರು ರೂಮ್ಗಳಾಗ ಹಾಕ್ಕೊಂಡು ಹೊಡೆಯೋದು. ನಾವು ಬರ್ತೀವಿ ಸರ್, ಅದೇ ಎದುರಿಸ್ತಾರೆ ಇವ್ರನ್ನ ಎದುರಿಸಿಟ್ಕೊಂಡಿದ್ದಾರೆ. ಏನು ಮಾಡೋದು? ಇವಾಗೂ ಹೇಳ್ತಾ ಇದ್ದಾನೆ ಅವನು ಮಾಡ ಹಾಂ ಮತ್ತೆ ಹೊಡಿತಾರೆ. ನನ್ನ ಮಗ ಬಂದು 10th ಸ್ಟ್ಯಾಂಡರ್ಡ್ ಓದ್ತಾ ಇರೋದ್ರಿಂದ ಸೊ ಕಳೆದ ಒಂದು 2 ದಿನದಿಂದ ಕಂಟಿನ್ಯೂಸ್ ಆಗಿ ಒಂದು 11 ಜನ ಮಕ್ಕಳು ಸೇರಿಕೊಂಡು ಒಂದು 9 ಜನ ಮಕ್ಕಳನ್ನ ಕಂಟಿನ್ಯೂಸ್ ಆಗಿ ಹೊಡೆದಿದ್ದಾರೆ. ಅವ್ರು ಹೇಳ್ದಂಗೆ ಅವ್ರು ಕಾಲು ಹೋಗ್ಬೇಕು, ಅವ್ರ ಪೇಯ್ನು ಅಂದರೆ. ಸೊ ಮತ್ತು ಅವರು ಇವ್ರು ಏನೇ ತೊಗೊಂಡಿತ್ತು ಅದೆಲ್ಲ ಅವ್ರು ಕೊಡಬೇಕಂತ ತಿಂಡಿ. ಇವ್ರು ಹಾಕೋ ಸ್ಲಿಪ್ಪರ್, ಇವ್ರು ಹಾಕೋ ಬಟ್ಟೆ ತಗೊಂಡು ಎಲ್ಲ ತೊಗೊಂಡಿದ್ದಾರೆ. ಮತ್ತು ಅವ್ರು ತುಂಬ ಬೆದರಿಕೆ ಹಾಕ್ಬಿಟ್ಟಿದ್ದಾರೆ, ಕೈ ಮುದ್ದಿದ್ದಾರೆ, 3 ಬೆಲ್ಟ್ ಮುರಿದೋಗೋ ಥರ ಹೊಡೆದಿದ್ದಾರೆ ಮಕ್ಕಳನ್ನ. ಇದೇ ಒಂದು ಬೈಕ್ಗೆ ರಾತ್ರಿ ಒಂದು 11:30 ಅನಿಸುತ್ತೆ ಮೋಸ್ಟ್ಲಿ. ಆ ಟೈಮಲ್ಲಿ 4 ಜನ ಮಕ್ಕಳು ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಆಚೆ. ಬಟ್ ಎಸ್ಕೇಪ್ ಆಗಿ ಬೆಳಗ್ಗೆ ತನಕ ಯಾವುದೇ ಒಂದು ಏನು ಇಲ್ಲಿ ಇನ್ಚಾರ್ಜ್ ಇರೋರು ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿಲ್ಲ ಸರ್. 2 ರೂಮಲ್ಲಿ ಮಕ್ಕಳಿದ್ದಾರೆ, 1 ರೂಮಲ್ಲಿರೋ ಮಕ್ಕಳು 1 ರೂಮಲ್ಲಿರೋನ್ನ ಹೊರಟಿದ್ದಾರೆ. ಏನು ಹೇಳ್ತಾ ಇದ್ದಾರೆ? ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆಯಾ? ಆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ನಾವೇ. ರಾತ್ರಿ ಹೋಗಿರೋ ಮಕ್ಕಳು ಬೆಳಗ್ಗೆ ತನಕನೂ ಯಾವುದೇ ಒಂದು ರೀತಿ ಯಾಕೆ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅನ್ನೋ ಒಂದು ಇದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸ್ಕೂಲ್ ನಾವು ಮಾಡ್ತಾ ಇದ್ದೀವಿ. ಈ ಮಕ್ಕಳು ನಮ್ಗೆ ಹೇಳಿಲ್ಲ ಅಂತ ನೆಗ್ಲೆನ್ಸಿ ಕೊಡ್ತಾ ಇದ್ದೀವಿ ಸರ್. ಇದು ಹೊಡೆದಿರೋ ಮಕ್ಕಳು ಬಂದು ಸುಶಾಂತ್, ತರುಣ್ SG, ಮತ್ತು ತರುಣ್ T, ನಿತಿನ್, ಬಬಿತ್, ಚಂದನ್, ಆದರ್ಶ್, ನಂದನ್ ಯಾದವ್, ನಿಖಿಲ್ DN ಮತ್ತು ಅರ್ಜುನ್ P, ಕಿಶನ್, ಇಷ್ಟು ಜನ ಸೇರಿ ಹೊಡೆದಿರೋ ಮಕ್ಕಳು ಬಂದು ಕೌಶಿಕ್, ರಕ್ಷಿತ್, ಕೌಶಿಕ್, ಗುರುಚರಣ್, ಮೋಹಿತ್, ಮಿಥುನ್ ಗೌಡ, ಲಿಖಿತ್, ಸತೀಶ್, ಸುಹಾಸ್, ಪ್ರಜ್ವಲ್ ಈ ಮಕ್ಕಳಿಗೆ ಹೊಡೆದಿದ್ದಾರೆ ಸರ್. ದ್ವೇಷ ಇಲ್ಲ. ಅದರಲ್ಲಿ ಒಂದು ಪೇರೆಂಟ್ ಬಂದು ಪೊಲೀಸ್ ಅಂತ ಆ್ಯಕ್ಚುಲಿ ಅವರು ಬಂದು ಮಗನಿಗೆ ಹೇಳ್ತಾರಂತೆ ಸರ್, ಯಾರು ಏನೇ ಅಂದ್ರೂ ಭಯ ಬೀಳಬೇಡ, ಸೊ ರಿವರ್ಸ್ ಹೊಡಿ, ಅವ್ರನ್ನ ತಲೆ ಕೆಡಿಸ್ಕೊಂಬೇಡ, ನಾನು ಇದ್ದೀನಿ ಅನ್ನೋ ಒಂದು ಅವ್ರಿಗೆ ಮೋಟಿವೇಶನ್ ಮಾಡ್ತಾ ಇದ್ದಾರೆ ಅವ್ರ ಫಾದರ್. ಸೊ ನಾವು ಕಾಲ್ ಮಾಡಿ ಅವ್ರನ್ನ ಬನ್ನಿ ಮಾತಾಡಿದ್ರೆ ಏನು ಮಾಡ್ಕೊಂತ ಮಾಡ್ಕೊಳ್ಳಿ, ನಾನು ಬರಲ್ಲ, ನನ್ನ ಮಗನಿಗೆ ಗೊತ್ತು ರಿವರ್ಸ್ ಹೆಂಗೆ ಕೊಡಬೇಕು ಅಂತ ಹೇಳಿ ಅಂತ ನನ್ನ ಹತ್ರನೇ ಮಾತಾಡಿದ್ದಾರೆ ಸರ್. ತಮ್ಮ ಹೆಸರು ಮೇಡಮ್? ಅನುಪಲ್. ಯಾರ ಪೇರೆಂಟ್ಸ್ ನೀವು? ನಾನು ಮಿಥುನ್ ಗೌಡ ಪೇರೆಂಟ್ಸ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ನಿಜಕ್ಕೂ ಆಘಾತಕಾರಿಯಾದಂತಹ ಘಟನೆ ಇದು. ಈಗಲೂ ಕೂಡ ರ್ಯಾಗಿಂಗ್ ಎಲ್ಲ ನಡೆಯುತ್ತೆ, ಅದು ಮೊರಾರ್ಜಿ ದೇಸಾಯಿ ಅಂತ ಶಾಲೆಯಲ್ಲಿ ಅಂತಂದ್ರೆ ನಿಜಕ್ಕೂ ಶಾಕಿಂಗ್. ನಿರ್ಲಕ್ಷ್ಯ ಯಾರದ್ದು? ಕ್ರಮ ಆಗಬೇಕಲ್ವಾ? ಶಿಕ್ಷಣಾಧಿಕಾರಿಗಳು ಏನು ಮಾಹಿತಿ ಕೊಡ್ತಿದ್ದಾರೆ ಘಟನೆಗೆ ಸಂಬಂಧಪಟ್ಟ ಹಾಗೆ? ಇದುವರೆಗೆ ಏನೇನು ಕ್ರಮಗಳಾಗಿದೆ ಸುರೇಶ್? ವಿದ್ಯಾಶ್ರೀ, ಇದು ಏನಂತಂದ್ರೆ ಸಾಮಾನ್ಯವಾಗಿ ರ್ಯಾಗಿಂಗ್ ಅನ್ನ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ನೋಡ್ತಾ ಇದ್ವಿ ಹಳೆಯ ಮೊದಲೆಲ್ಲಾನು. ರ್ಯಾಗಿಂಗ್ ಮಟ್ಟದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಆ ಥರ ನೋಡ್ತಿದ್ವಿ. ಆದ್ರೆ ಈಗ ಸರ್ಕಾರಿ ಒಂದು ಮೊರಾರ್ಜಿ ವಸತಿ ಶಾಲೆಯಲ್ಲಿ ನಡೆದಿರೋದು ನೋಡಿದ್ರೆ ನಿಜಕ್ಕೂ ಇದು ಆತಂಕಕಾರಿ ವಿಚಾರ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗ ಹಾಸ್ಟೆಲ್ಗಳಲ್ಲಿ ಮತ್ತೆ ಏನು ವ್ಯವಸ್ಥೆಗಳಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿರ್ತದೆ, ಬಹಳ ವ್ಯವಸ್ಥಿತವಾಗಿರ್ತದೆ ಅಂತ ಸಾಮಾನ್ಯವಾಗಿ ಭಾವಿಸ್ತಿರ್ತೀವಿ. ಆದ್ರೆ ಈ ಒಂದು ಕುಂದಾಣದ ಬಳಿ ಇರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಮಾತ್ರ
ಈ ರೀತಿ ರ್ಯಾಗಿಂಗ್ ಏನು ಅತಿರೇಕಕ್ಕೆ ಹೋಗಿ ಎರಡು ಗುಂಪುಗಳ ಬಾಲಕರ ಗುಂಪುಗಳ ನಡುವೆ ಒಂದು ರ್ಯಾಗಿಂಗ್ ನಡೆದು ಹಲ್ಲೆ ನಡೆದಿರತಕ್ಕಂಥದ್ದು ನಿಜಕ್ಕೂ ಒಂದು ಆತಂಕಕಾರಿ ಆಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಹಾಸ್ಟೆಲ್ಗಳಲ್ಲಿ ಒಂದು ವಾರ್ಡನ್ಗಳಿರ್ಬೋದು ಅಥವಾ ಶಿಕ್ಷಕರು ಇರ್ಬೋದು ಇವನ್ನ ನಿಯಂತ್ರಣ ಮಾಡೋದಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದ ಇರತಕ್ಕಂಥದ್ದು. ಏನು ಇವತ್ತು ನಡೆದಿರ್ತಕ್ಕಂಥ ಒಂದು ಘಟನೆಯಲ್ಲಿ ಸಾಕಷ್ಟು ಆ ಬಾಲಕರಿಗೆ ಒಂದು 10 ಜನ ಗುಂಪಿನಿಂದ 9 ಮಕ್ಕಳ ಮೇಲೆ ಕೂಡ ಹಲ್ಲೆ ಮಾಡಿರ್ತಕ್ಕಂಥ ನೋಡಿದ್ರೆ ಸಾಕಷ್ಟು ಜನಕ್ಕೆ ಹಲ್ಲೆ ಕೂಡ ಆಗಿ ಆ ಸಂದರ್ಭದಲ್ಲಿ ಗಂಭೀರವಾಗಿ ಗಾಯಗಳು ಕೂಡ ಆಗಿರ್ತಕ್ಕಂಥದ್ದು. ಎರಡು ಗುಂಪುಗಳ ನಡುವೆ ಈ ತರ ಆಗ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಆಡಳಿತ ಮಂಡಳಿ ಒಂದು ವೈಫಲ್ಯ ಇದು ಕಾಣಿಸ್ತಾ ಇರ್ತಕ್ಕಂಥ ಮತ್ತೆ ಶಿಕ್ಷಕರು ಕೂಡ ಮಕ್ಕಳನ್ನ ನಿಯಂತ್ರಿಸುವಲ್ಲಿ ಮತ್ತೆ ಅವರ ಒಂದು ಶಾಲೆಯಲ್ಲ ಶಿಸ್ತನ್ನು ಕಲಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಮೇಲ್ನೋಟ ಕಾಣಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಇನ್ನು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಈ ವಿಚಾರದಲ್ಲಿ ಬೇಜವಾಬ್ದಾರಿತೆ ಕೂಡ ತೋರಿಸಿರ್ತಕ್ಕಂಥ ಮೇಲ್ನೋಟ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಶಾಲೆ ಮಟ್ಟದಲ್ಲಿ ಒಂದು ಮಕ್ಕಳಲ್ಲಿ ಒಂದು ಶಿಸ್ತು ಇರ್ತದೆ. ಯಾಕಂತಂದ್ರೆ ಕಲಿಕೆಯಲ್ಲಿ ಹೆಚ್ಚು ಗಮನ ಹರಿಸಬೇಕು, ಆಟ ಪಾಠಗಳಲ್ಲಿ ಗಮನ ಹರಿಸಬೇಕು ಅನ್ನೋದು ಏನು ಸರ್ಕಾರದ ಉದ್ದೇಶ ಕೂಡ ಆಗಿರುತ್ತದೆ ಮತ್ತು ಶಿಕ್ಷಣ ಇಲಾಖೆ ಉದ್ದೇಶ ಕೂಡ ಆಗಿರುತ್ತದೆ. ಎಲ್ಲಿ ಶಿಕ್ಷಕರ ಒಂದು ನಿರ್ಲಕ್ಷ್ಯ ಆಗಿರ್ಬೋದು ಅಥವಾ ಅವರ ಒಂದು ಬೇಜವಾಬ್ದಾರಿಯಿಂದ ಮಕ್ಕಳಲ್ಲಿ ಒಂದು ಮನಸ್ಥಿತಿಗಳಲ್ಲಿ ಒಂದು ವೈರುಧ್ಯ ಉಂಟಾಗಿ ಮಕ್ಕಳಲ್ಲಿ ಒಂದು ದ್ವೇಷ ಮನೋಭಾವಗಳು ಹೆಚ್ಚಾಗಿ ಈ ರೀತಿ ರ್ಯಾಗಿಂಗ್ ರೀತಿಯಲ್ಲಿ ಹಾಗೆ ಮತ್ತೆ ಹಲ್ಲೆಗಳು ಕೂಡ ನಡೀತಾ ಇರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಅಲ್ಲಿನ ಶಿಕ್ಷಕರು ಕೂಡ ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಬಂದಿರೋದು ಕಂಡು ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಒಂದು ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥ ಪೊಲೀಸರು ಕೂಡ ಈಗ ತನಿಖೆ ಕೂಡ ಮುಂದುವರಿಸಿರ್ತಕ್ಕಂಥದ್ದು ಮತ್ತೆ ಶಿಕ್ಷಣಾಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕೂಡ ಪಡಿತಾ ಇರ್ತಕ್ಕಂಥದ್ದು. ಜಾಸ್ತಿ ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.